ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಭಟ್. ಇವತ್ತು ನಾನು ಮಂಡಲವನ್ನು ಹಾಕುವ ಮೊದಲು ಸಾಮಾನ್ಯವಾಗಿ ಈ ಸುದರ್ಶನ ಮಂಡಲ ಅಥವಾ ನವಗ್ರಹ ಮಂಡಲ ಈ ಥರ ಮಂಡಲವನ್ನು ಹಾಕುವಾಗ ನಾವು ಮೊದಲು ವೃತ್ತವನ್ನು ಹಾಕ್ಕೊಳ್ತೇವೆ, ಅಂದರೆ ಸರ್ಕಲನ್ನು ಹಾಕ್ಕೊಳ್ತೇವೆ. ಅದನ್ನು ಯಾವ ಥರ ಹಾಕಬೇಕು ಅಂತ ಕೆಲವರು ಅಂತ ಕೇಳಿದರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಆ ಸರ್ಕಲನ್ನು ಎರಡು ರೀತಿಯಲ್ಲಿ ಹಾಕ್ಕೊಳ್ಬೋದು. ಒಂದನೇದಾಗಿ ಒಂದು ದಾರದ ಸಹಾಯದಿಂದ ಹಾಕ್ಕೊಳ್ಬೋದು, ಇನ್ನೊಂದು ಈ ಪೇಪರ್ ಮುಖಾಂತರವಾಗಿ ಕೂಡ ಹಾಕ್ಕೊಳ್ಬೋದು. ಮೊದಲನೇದಾಗಿ ನಾನು ಈ ದಾರದಿಂದ ಹೇಗೆ ಸರ್ಕಲ್ನ ಹಾಕ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ, ಬನ್ನಿ. ಮೊದಲಿಗೆ ನಾನೊಂದು ದಾರವನ್ನು ತಗೊಂಡಿದ್ದೇನೆ. ಆ ದಾರವನ್ನು ಮೊದಲನೇ ವೃತ್ತ ಹಾಕ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿಯಾಗಿ ಮಡ್ಚಿಕೊಳ್ಳಬೇಕು. ಆನಂತರದಲ್ಲಿ ರಂಗೋಲಿ ಅಥವಾ ಆ ಮಿಕ್ಸ್ ಏನಿದೆ ಆ ಬಣ್ಣವನ್ನು ಒಂದು ಮಧ್ಯದಲ್ಲಿ ಒಂದು ಬಿಂದುವನ್ನು ಇಟ್ಕೊಳ್ಬೇಕು, ಈ ರೀತಿಯಾಗಿ. ಅದಾದ ನಂತರದಲ್ಲಿ ಈ ಒಂದು ತುದಿಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಒಂದು ವೃತ್ತವನ್ನು ಹಾಕ್ಕೊಳ್ಳೋದು. ಅದಾದ ನಂತರದಲ್ಲಿ ಪುನಃ ಎರಡನೇ ವೃತ್ತವನ್ನು ಒಂದು ಸುತ್ತು ಅದನ್ನು ದೊಡ್ಡದಾಗಿ ಮಾಡಿಕೊಳ್ಬೇಕು. ಆ ದಾರವನ್ನು ಅಂದರೆ ಕೈಯಿಂದ ಒಂದು ಸುತ್ತು ಬಿಡಬೇಕು. ಇದಾಂತರದಲ್ಲಿ ಹೊರಗಡೆಗೆ ಎರಡನೇ ವೃತ್ತವನ್ನು ಹಾಕ್ಕೊಂಡಿದ್ದೇನೆ. ಈ ರೀತಿಯಾಗಿ ನಮಗೆ ಎಷ್ಟು ವೃತ್ತಗಳು ಬೇಕು ಅಷ್ಟು ತಕ್ಕಂತೆ ನಾವು ಆ ದಾರವನ್ನು ಸಡಿಲ ಮಾಡ್ತಾ ಹೋಗಬೇಕು. ಈ ರೀತಿಯ ನೋಡ್ಬೋದು ನೀವು. ಇವಾಗ ನಾನು ಮೂರನೇ ವೃತ್ತವನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಇದರ ಮಧ್ಯದಲ್ಲಿ ದಳಗಳು ಬರುತ್ತೆ. ಇದು ಒಂದನೇ ವಿಧಾನ. ಇದರಲ್ಲಿ ಮೊದಲನೇದಾಗಿ 8 ದಳ, 16 ದಳ ಈ ರೀತಿಯಾಗಿ ಹಾಕ್ತಾ ಹೋಗ್ಬೋದು. ಇದು ಒಂದನೇ ವಿಧಾನ. ಆದರೆ ಇನ್ನು ಎರಡನೇ ವಿಧಾನ ಅಂದರೆ ಪೇಪರ್ ಸಹಾಯದಿಂದ ಹಾಕುವಂಥದ್ದು. ಇವಾಗ ನೋಡಿದ್ರೆ ನಾನು ಪೇಪರ್ ತೊಗೊಂಡಿದ್ದೇನೆ. ಅದನ್ನು ಈ ರೀತಿಯ ಪೇಪರ್ ಅದು ಮೊದಲಿಗೆ ಈ ಥರ ಮಡ್ಚಿಕೊಳ್ಳಬೇಕು. ಹೀಗೆ ಅದನ್ನು ಫೋಲ್ಡ್ ಮಾಡಿಕೊಳ್ಬೇಕು. ಪುನಃ ಮತ್ತೊಂದು ಫೋಲ್ಡ್ ಮಾಡಿಕೊಳ್ಬೇಕು. ಈಗ ನೀಟಾಗಿ ಫೋಲ್ಡ್ ಮಾಡ್ಕೊಂಡ ನಂತರದಲ್ಲಿ ಪುನಃ ಮತ್ತೊಂದು ಫೋಲ್ಡನ್ನು ಮಾಡಿಕೊಳ್ಬೇಕು. ನಿಮ್ಮ ಮಂಡಲದ ಅಳತೆಗೆ ತಕ್ಕಂತೆ ಅದನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಬಹುದು. ಹೀಗೆ ಇದಾದ ನಂತರದಲ್ಲಿ ಒಂದು ಕತ್ರಿಯನ್ನು ತಗೊಳ್ಬೇಕು. ಕತ್ರಿಯ ಸಹಾಯದಿಂದ ಕಟ್ ಮಾಡಿಕೊಳ್ಬೇಕು. ಮೊದಲು ಸ್ವಲ್ಪ ನೋಡಿ ಈ ರೀತಿಯಾಗಿ ಸ್ವಲ್ಪ ಜಾಗ ಬಿಟ್ಟು, ಕನಿಷ್ಠ 1 ಅಥವಾ 1.5 ಇಂಚು ಬಿಟ್ಟು ಮೊದಲನೇ ಒಂದು ಚುಕ್ಕಿಯನ್ನು ಇಟ್ಕೊಳ್ಬೇಕು ಅಥವಾ ಕಟ್ ಮಾಡಿಕೊಳ್ಬೇಕು. ಅದಾದ ನಂತರದಲ್ಲಿ ಅಲ್ಲಿಂದ ಅದು ಮೊದಲನೇ ವೃತ್ತಕ್ಕೆ, ಇದಾದಮೇಲೆ ಸ್ವಲ್ಪ ಜಾಗವನ್ನು ಕೊಟ್ಟು ಎರಡನೇ ರೀತಿಯಲ್ಲಿ ಎರಡನೇದಾಗಿ ಕಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ಪುನಃ ಅಲ್ಲಿಂದ ಮತ್ತೆ ಇನ್ನೂ ಸ್ವಲ್ಪ ದೊಡ್ಡ ದಳಗಳು ಬೇಕು ಅಂದಾಗ ಸ್ವಲ್ಪ ದೊಡ್ಡದಾಗಿ ಜಾಗವನ್ನು ಬಿಟ್ಟು ಗ್ಯಾಪ್ ಬಿಟ್ಟು ಮೂರನೇದಾಗಿ ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರದಲ್ಲಿ ಸತ್ವ, ರಜ ಮತ್ತು ತಮ ಈ 3 ಸೇರಿಸಿ ಪುನಃ ಮತ್ತೆ 3 ಒಟ್ಟು ನೋಡಿ ಈ ರೀತಿಯಾಗಿ 1 2 3 4 5 6 7 ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಅದಾದ ನಂತರದಲ್ಲಿ ಪುನಃ ಅದನ್ನು ಅದೇ ರೀತಿಯಾಗಿ ಮಡಚಿ ಆ ಮೊದಲು ಜಾಗ ಬಿಟ್ಟಂಥದ್ದು ನಾವು ಏನು ಆ ವೃತ್ತವನ್ನು ಹಾಕಲಿಕ್ಕೆ ಸರ್ಕಲ್ ಸೆಂಟರ್ ತಗೊಳ್ತೇವೆ ಅದು ಈ ರೀತಿಯಾಗಿ ಆ ಪೇಪರ್ ಒಳಗಡೆ ರಂಗೋಲಿ ಅಥವಾ ನೀವು ಯಾವುದರಿಂದ ಸ್ಕೆಚ್ ಹಾಕ್ತೀರಾ
ಅದನ್ನು ಬಣ್ಣವನ್ನು ಈ ಥರ ತುಂಬಿಕೊಳ್ಬೇಕು. ಅದಾದ ನಂತರದಲ್ಲಿ ಹೀಗೆ ಈ ರೀತಿಯಾಗಿ ಹಿಡ್ಕೊಂಡು ಒಂದು ಪ್ರದಕ್ಷಿಣೆ ನಿಧಾನವಾಗಿ ಬರೋದು. ಇವಾಗ ನಮಗೆ ಒಂದು ಅಂದಾಜಾಯಿತು. ಆ ನಂತರದಲ್ಲಿ ಅದನ್ನು ಸರಿಯಾಗಿ ತಿದ್ದುಪಡಿ ಮಾಡಬೇಕು. ಈ ಥರ ಹೀಗೆ ಈ ಕ್ರಮದಲ್ಲಿ ನಾವು ಸ್ಕೆಚನ್ನು ಹಾಕೋ ನಂತರದಲ್ಲಿ ಬಣ್ಣ ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.